ಅಕ್ಕ ಯಾರೋ ನನಗೇನೇ ಆಫರ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆಲ್ನೆಸ್ ಕೋಚ್ ಲಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಪ್ಕೊಳ್ತೀನಿ, ವಿಡಿಯೋ ಬಂದಿಲ್ಲ. ಯಾಕೆ ಅಂತಂದರೆ ನಾನು ಎಡಿಟ್ ಮಾಡಬೇಕಂದ್ರೆ 1.5 ಅವರ್ ಫೋನ್ ಇಟ್ಕೊಬೇಕಾಗಿತ್ತು. ಸ್ವಲ್ಪ ಕಣ್ಣು ನೋವು ಬರ್ತಾಯಿತ್ತು. ಹಾಗಾಗಿ ಲೇಸರ್ ಮಾಡಿಸ್ಕೊಂಡಿದ್ನಲ್ಲ, ಬೇಡ ಅಂತ ಅವಾಯ್ಡ್ ಮಾಡಿದೆ ಅಷ್ಟೇ. ಇವತ್ತು ಖಾಲಿ ಹೊಟ್ಟೆಗೆ ತೆಪಾಚೆ ತೊಗೊಂಡೆ ಪೈನಾಪಲ್ದು. ಹಾಗೆ ಬ್ರೇಕ್ಫಾಸ್ಟಿಗೆ ನವೀನೇ ಕಡುಬು ಮಾಡಿದರು. ಸಬ್ಸಿಗೆ ಸೊಪ್ಪು ಮತ್ತು ಮಸಾಲ ಹಾಕಿ ಕಡುಬು ಮಾಡಿದರು. ಮೇಡಮ್ ಅವರು ಟಿ ವಿ ಬಿಟ್ಟು ಆರಾಮಾಗಿ ಬರೀತಾ ಕೂತಿದ್ದಾರೆ. ನಂದು ತಿಂಡಿ ಆದಮೇಲೆ ಪ್ರೋಟೀನ್ಗೆ ಮಿಲ್ಕ್ ತೊಗೊಂಡಿದ್ದೀನಿ ಇವತ್ತು. ಅದೇ ಗೋಲ್ಡ್ ಮಿಲ್ಕ್, ಅಂದರೆ ಅರಿಶಿಣ ಹಾಕಿದ ಹಾಲು. ಎಷ್ಟು ನೀಟಾಗಿ ಬರೀತಾ ಇದ್ದಾಳೆ. ಸ್ಕೂಲ್ ಬಿಟ್ಟಾಗಿಂದ ಬರೀತಿರ್ಲಿಲ್ಲ. ಇವತ್ತು ಹಿಂಸೆ ಮಾಡಿ ಕೂರಿಸ್ದೆ. ಇಲ್ಲ, ಹಿಂಗೆ ಕಂಪ್ಲೀಟ್ ಮಾಡಲೇಬೇಕಿಲ್ಲ ಅಂದರೆ ಟಿ ವಿ ಹಾಕಲ್ಲ ಅಂತ. ಮೇಡಮ್ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಒಂದು ಪೇಜ್ ಬರ್ಕೊಟ್ಟೆ. ನಾನು ಬರೆಯಲ್ಲ, ನಂಗೆ ಇಷ್ಟ ಇಲ್ಲ, ನನಗೆ ಕೈ ನೋವು ಆಗಿದೆ, ಯಾವುದೇ ಕಾರಣಕ್ಕೂ ನಾನು ಬರೆಯಲ್ಲ ಅಂತ ಹೇಳಿ ಮುಚ್ಚಿಟ್ಟು ಬುಕ್ನೆಲ್ಲ ಬಿಸಾಕಿ, ಲೈಕ್ ಹೆಂಗೆ ಸ್ಕೂಲಿಂದ ಬಂದು ಬ್ಯಾಗ್ ಬಿಸಾಕ್ತೀವಲ್ಲ ಹಂಗೆ ಬಿಸಾಕಿ ಮೇಡಮ್ ಅವರು ನಾನು ಬರೆಯಲ್ಲ ಅಂತ ಕೂತ್ಕೊಂಡಾಯ್ತು. ಏನು? ಹಾಂ, ಪಪ್ಪಾಯ. ಎಸ್. ಓ, ಈಗ ಬೆಸ್ಟ್ ಮಮ್ಮಿ. ಅವಳಿಗೆ ಏನಾದ್ರು ಕೇಳಿದ್ ಕೊಟ್ಟಿಲ್ಲ ಅಂದರೆ ವರ್ಸ್ಟ್ ಮಮ್ಮಿ. ಪಪ್ಪಾಯ ನಂಗೆ ಮಾತ್ರ ಕೊಡಲ್ಲ. ನೋ, ನನಗೆ ಆರ್ಡ್ರ್ ಮಾಡಿಬಿಡ್ತೀಯಲ್ಲ ಪಪ್ಪ ಥರ. ಸೊ ಬೆಳಗ್ಗೆ ಯೋಚನೆ ಇರಲ್ಲ. ಬ್ರೇಕ್ಫಾಸ್ಟ್ ನವೀನ್ ಮಾಡಿತ್ತು. ಈಗ ಮಧ್ಯಾಹ್ನ ಅಡುಗೆ ನಾನು ಮಾಡಬೇಕು. ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಬೆಟರ್ ರಸಮ್ ಮಾಡಿಬಿಟ್ಟು ರೈಸ್ ಮಾಡಿಬಿಡೋದು, ಇಲ್ಲಾಂದರೆ ಮೆಂತ್ಯ ಸೊಪ್ಪಿದೆ, ಮೆಂತ್ಯ ಸೊಪ್ಪು ಚಟ್ನಿ ಮಾಡೋದು. ಹಂಗೆ ಅಂದ್ಕೊಂಡಿದ್ದೀನಿ, ನೋಡೋಣ. ಪಪ್ಪಾಯ ಕಟ್ ಮಾಡ್ತಾ ಇದ್ದೀರಾ? ನಂಗೆ ಪಪ್ಪಾಯ ಬೇಕು. ಮೇಡಮ್ ಅವ್ರು ಆರ್ಡ್ರ್ ಆದಮೇಲೆ ಅವ್ರಿಗೆ ಪಪ್ಪಾಯ ಕೊಡಲೇಬೇಕಲ್ಲ. ಪಪ್ಪಾಯ ಪಪ್ಪಾಯ ಪಪ್ಪಾಯ. ಅಪ್ಪ, ಏನು ಬಿಸಿಲು ಅಂತೀರಾ. ಇಲ್ಲಿ ಇಷ್ಟು ನನಗೆ ಯೋಚನೆ ಆಗ್ತಾ ಇರುತ್ತೆ. ನಮ್ಮ ಅಪ್ಪ ಮನೆಗೆ ಹೋದರೆ ಇನ್ನೂ ಎಷ್ಟು ಬಿಸಿಲು. ನಮ್ದು ಆಮೇಲೆ ಅಲ್ಲಿ ಶೀಟಿನ ಮನೆನಾ, ಇನ್ನೂ ಹೊಡಿತಾ ಇರುತ್ತೆ. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅದಕ್ಕಿನ್ನ ಬೈತಾ ಇದ್ದಾರೆ. ರಜೆ ಕೊಟ್ಟು 10 ಡೇಸ್ ಆಯ್ತು, ಇನ್ನೂ ಬಂದಿಲ್ಲ ಅಂತ. ನಾನು ಬರೋಲ್ಲ, ನಾನು 20 ಡೇಸ್ ಅಷ್ಟೇ ಬರೋದು ಅಂತ ನಾನು ಜಗಳ ಮಾಡ್ತಾಯಿದ್ದೀನಿ. ಬರೋಣ ಅಂದ್ಕೊಂಡು ಹೋಗೇ ಇಲ್ಲ. ಹೋಗಬೇಕು. ಓಕೆ, ನೆಕ್ಸ್ಟ್ ಮಂತ್ ಫುಲ್ ವೆಕೇಷನ್ ಮೋಡು. ಈ ಮಂತ್ ಫುಲ್ ಡಯೆಟು. ಆಮೇಲೆ ಜೂನಿಂದ ಮತ್ತೆ ಡಯೆಟ್. ಹೆಂಗೆ ನಮ್ಮ ಐಡಿಯಾ? ಸ್ವಲ್ಪ ಸಣ್ಣ ಆಗಿ, ಆಮೇಲೆ ವೆಕೇಷನ್ ಮಾಡೋದು ದಪ್ಪ ಆಗಿ, ಮತ್ತೆ ಸಣ್ಣ ಆಗೋದು. ಕರೆಕ್ಟ್ ಅಲ್ಲ? ಸೊ ದಪ್ಪ ಇದ್ದು ಅಕಸ್ಮಾತ್ ಜರ್ನಿ ಶುರು ಮಾಡ್ತೋದ್ರೆ ಇನ್ನೂ ದಪ್ಪ ಹೋಗ್ಬಿಡ್ತೀವಲ್ವಾ. ತುಂಬ ಜನ ಲೈಕ್ ನನಗೆ ಇನ್ಸ್ಟಾದಲ್ಲಿ ಲೈಕ್ ನಾನು ಇವಾಗಲೂ ನಾನು ದಪ್ಪನೇ ಇದ್ದೀನಿ, ಸಣ್ಣ ಇದ್ದೀನಿ ಅಂತಾರೆ. ಬಟ್ ನಾನು ಹೆಲ್ದಿ. ಬಿಫೋರ್ ಇವಾಗ ಹೋಲಿಸ್ಕೊಂಡ್ರೆ ನಾನು ಸಣ್ಣನೇ ಇರೋದು ನನ್ನ ಪ್ರಕಾರ. ಏಕೆಂದರೆ ಕ್ಲಾಸು ಇದೆಲ್ಲ ನೋಡ್ತೀನಲ್ಲ, ಸಣ್ಣ ಕಾಣ್ತೀನಿ. ಹೊಸ್ದಾಗಿ ಯಾರು ನೋಡಿದಾಗ ಇದೇನಿದೆ ಇವಳು ದಪ್ಪನೇ ಇದ್ದಾಳೆ, ನಾನೇ ಒಬ್ಬರು ಡಯಟ್ ಪ್ಲ್ಯಾನ್ ಕೊಡ್ತೀನಿ ಅಂತಂದಾಗ ಅವ್ರಿಗೆ ಡೌಟ್ ಬಂದೇ ಬರುತ್ತೆ. ಈ ಅಮ್ಮನೇ ಇಷ್ಟು ದಪ್ಪ ಇದೆಯಲ್ಲ, ಆದರೆ ಹಿಂಗೆ ಡಯಟ್ ಪ್ಲ್ಯಾನ್ ಕೊಡ್ತಾರೆ ಹಾಗೆ ಹಿಂಗೆ ಅಂತ. ಬಟ್ ಅವ್ರು ನನ್ನ ಬಿಫೋರ್ ಜರ್ನಿ ಫೋಟೋಸ್ ನೋಡೇ ಇರಲ್ಲ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಲ್ಲ. ನೀನು ಸ್ವಲ್ಪ ಸಣ್ಣ ಆಗಬೇಕು, ನೀವೇ ಸಣ್ಣ ಆಗಬೇಕು ಅಂತಾರೆ. ಹೌದಾ, ಓಕೆ ಅಂತ ಹೇಳ್ಬಿಡ್ತೀನಿ. ಮತ್ತೆ ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಯಾಕೆ ಅಂತ. ಈಗ ಅವ್ರ ಜೊತೆ ಕುತ್ಕೊಂಡು ಪಪ್ಪಾಯ ತಿನ್ನಬೇಕು. ನೋಡಿ, ಹಿಂಗೆ ಚಿಂಡಿ ತಿನ್ನಿ ಅಂತ ಹೇಳಿದ್ರೆ ಮಕ್ಕಳುಗಳು ಮಾಡೋ ಕೆಲಸ ತಿನ್ನಲ್ಲ. ಏನೇ ಕೆಟ್ಟಿದ್ದೀನಿ ಅವಳು ಮತ್ತೆ ಬಂದು ಹಶ್ವಾಗುತ್ತೆ ಅಂತ ಕೇಳ್ತಾಳೆ, ಹಾಕ್ಕೊಡೋದಕ್ಕೆ. ಹೆಂಗಿದೆ?
ಕೊಡಲ್ಲ. ಅಕ್ಕ ಯಾರೋ ನನಗೇನೇ ಆಫರ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆಲ್ನೆಸ್ ಕೋಚ್ ಲಕ್ಷ್ಮೀ ರವಿ. ಆರ್ ಯು ಇಂಟ್ರೆಸ್ಟೆಡ್? ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಸ್ಕಿನ್ ವಿಟಮಿನ್. ಎಸ್ ಆರ್ ನೋ ಡಿ ಎಮ್ ಮಾಡಿ. ಎಸ್ ಆರ್ ನೋ. ಹೆಲೋ, ವೆಯ್ಟ್ ಲಾಸ್ ಇಂಟ್ರೆಸ್ಟ್ ಇದೆಯಾ? ಇಂಟರೆಸ್ಟ್ ಇದೆಯಾ ಮ್ಯಾಮ್? ಮೇಡಮ್ ನನ್ನ ಪ್ರೊಫೈಲ್ ನೋಡಿದ್ದೀರಾ? ನೋ ಮ್ಯಾಮ್, ನೋಡಿ ಒಂದ್ಸಲ. ಹೆಂಗೆ ಹಿಂಗೆ ಆಫರ್ ಕೊಡೋದು? ಪ್ರೊಫೈಲ್ ಚೆಕ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನನಗೆ ವೆಯ್ಟ್ ಲಾಸಿಗೆ ಕೇಳಿದ್ರು. ನಾನು ಹರ್ಬಲ್ ಲೈಫ್ ಅಮೌಂಟ್ ಎಷ್ಟು ಅಂತೆಲ್ಲ ಕೇಳಿದೆ. ಅಫ್ಕೋರ್ಸ್ ಹರ್ಬಲ್ ಲೈಫು ತಿಂಗಳಿಗೆ 5,000 ಸಮಥಿಂಗ್ ಏನೋ ಹೇಳಿದ್ರು. ಹಾಗೆ ಅಲ್ಲೇ ಹೋಗ್ಬೇಕಂತೆ, ಅವರು ಬೇಗ ಸಣ್ಣ ಮಾಡ್ತಾರಂತೆ. ಬಟ್ ನಾನು ಕೇಳಿದೆ, ಹೆಲ್ತ್ ವೈಸ್ ಏನೋ ಕೇಳಿದ್ರೆ ಅದಕ್ಕೇನೋ ಆನ್ಸರ್ ಇಲ್ಲ, ಪ್ರಾಡಕ್ಟ್ಸ್ ತೊಗೊಳ್ಳಿ ಅಷ್ಟೇ. ಸೊ ಬಿ ಪಿ ಬಂದಿದೆಯಾ, ಶುಗರ್ ಬಂದಿದೆಯಾ, ಥೈರಾಯ್ಡ್ ಎಲ್ಲ ಒಂದು ಟೈಮ್ ಕೊಡ್ತಾರೆ, ಇನ್ನೆರಡು ಟೈಮ್ ಹೊಟ್ಟೆ ಹಾಕೊಂಡಿದ್ರೆ ಇನ್ನೇ ಸಣ್ಣ ಆಗದೆ ಅಂತ ದಪ್ಪ ಹಾಕ್ತಾರೆ. ಇವು ನಮ್ಮ ಜನಗಳು ಯಾವಾಗ ಬುದ್ಧಿ ಕಲಿತಾರೆ ಗೊತ್ತಿಲ್ಲ. ಹೆಲ್ದಿ ಅಂದರೆ ಮನೆ ಊಟ ಅಷ್ಟೇ. ಹಾಂ ಮುಚ್ಚಿದ್ದೀನಿ. ನೀ ಅಲ್ಲೆಲ್ಲ ಇಲ್ಲೇ ಕುತ್ಕೊಂಡು ಮಾಡಬೇಕು. ಇದರಲ್ಲಿದೆ. ಇಲ್ಲ, ಇದ್ರಲ್ಲೇ ಇದೆ, ನಂಗೆ ಗೊತ್ತು ಅದರಲ್ಲಿದೆ ಅಂತ. ಅಲ್ಲ, ನಾನು ನಿಜನೇ ಹೇಳ್ತೀನಿ. ಇದರಲ್ಲಿ ಇಡಬೇಕು ಅಂದ್ರೆ ಇದರಲ್ಲಿ ಇರಲಿ, ಇದರಲ್ಲಿ ಇಡಬೇಕು ಅಂದ್ರೆ ಇದರಲ್ಲಿ ಇರಲಿ. ನೀ ಕಣ್ಮುಚ್ಕೋ. ಅದ್ಬೇಡ 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 ಎತ್ತಗಿ. ನಾನು ಕೈಗೆ ಇಡಬೇಕು. ಯಾವ ಕೈಯಲ್ಲಿದೆ? ನೀನು ಯಾವ ಕೈಯಲ್ಲಿದೆ ಹುಡುಕು. ಹೇಳ್ತೇನೆ ನಿಮ್ದು ನಾನು ಕೊಟ್ಟಿದ್ನಲ್ಲ ಅದನ್ನ ಇಲ್ಲಿ ಇಟ್ಟು ಮುಚ್ಚಬೇಕು. ಹೇಳ್ದು ಪ್ಲೀಸ್ ಪ್ಲೀಸ್ ನಾನು ತೋರಿಸ್ತೀನಿ, ನೀವು ಮುಚ್ಕೋಬೇಕು. ನೀವು ಅಲ್ಲ, ನಾನು ಕಣ್ಣು ಮುಚ್ಕೊಂಡು ಇಡೀ ಇದೆಲ್ಲ ಕಡೆ ಅದನ್ನ. ಎಸ್, ಇದ್ರಲ್ಲೇ ಇದೆ. ಗೊತ್ತು, ನಾನೇ ಇಟ್ಟಿದ್ದು. ಹೋಗಿ ಸುಬ್ಬಕ್ಕ ನಿನ್ನ ಹತ್ರ ಆಟ ಆಡಿದ್ರೆ ನೀನು ತಲೆ ಕೆಟ್ಟಂಗೆ ಮಾಡ್ಬಿಡ್ತೀಯ ನನ್ನ. ಇವಾಗ ಒಂದು ಲಾಸ್ಟ್ ಅಷ್ಟೇ. ಲಾಸ್ಟ್ ಬೇಡ, ಫಸ್ಟ್ ಬೇಡ, ನಂಗೆ ನೀನೇ ಬೇಡ. ಒಂದು ಮೇಕಪ್. ನಾನು ಕಪ್ಪಿದ್ದೀನ? ನಾನು ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀರಾ, ಅದೇ ಬೆಳ್ಳಗಿದ್ದೀರಾ. ಮತ್ತೆ ಒಂಚೂರು ಮೇಕಪ್ ಮಾಡಿ. ಬೆಳ್ಳಗಿರ್ಬಾರ್ದಾ? ಬೆಳ್ಳಗಿರಂಗಿಲ್ಲ, ಮತ್ತೆ ಕಪ್ಪು ಇರಬೇಕಾ? ಇಲ್ಲ, ಬೆಳ್ಳಗೆ ಇರಬೇಕು. ನಾನು ಬೆಳ್ಳಗೆ ಬ್ಯೂಟಿಫುಲ್ ಥರ ಮಾಡ್ತೀನಿ. ನಾನು ಬ್ಯೂಟಿಫುಲ್ ಆಗಿಲ್ವಾ? ಇಲ್ಲ, ಇವಾಗ ಮೇಕಪ್ ಮಾಡ್ಕೊಂಡಿಲ್ಲ ಅದಕ್ಕೆ. ನಾನು ಮೇಕಪ್ ಮಾಡ್ಕೊಳ್ಳೋದಲ್ಲ, ಯಾಕಂದ್ರೆ ನಾನು ಮೇಕಪ್ ಮಾಡ್ತೀನಿ. ನಂಗೆ ಬೇಡ. ಇದು ಬಾಡಿ ಬಾಡೇಸರಿಂದ ಇವರು ಬಿಡೋ, ನಂಗೆ ಏನು ಬೇಡ. ನಂಗೆ ಆಟ ಆಡಬೇಕು. ನಂಗೆ ಆಟ ಆಡೋಂಗಿಲ್ಲ. ಯಾರು ಆಟ ಆಡ್ತಿಲ್ಲ. ಸರಿ, ನಮ್ಮ ಪಪ್ಪ ಕರ್ಕೊಳ್ಳೋಣ? ಬೇಡ, ಆಟ ಆಡೋಕ್ಕೆ ಯಾರೂ ಇಲ್ಲ ಅಂದಲ್ಲ. ನೀವೇ ಬೇಕು ಅದಕ್ಕೆ. ನನ್ನ ಕೈಲಿ ಅದನ್ನೇನೋ ನಿನ್ನ ಹತ್ರ ಆಟ ಆಡಿದ್ರೆ ನನ್ನ ಪೇಷನ್ಸ್ ಎಲ್ಲ ಡಮ್ ಬಂದ್ಬಿಡುತ್ತೆ, ತಾಳ್ಮೆನೇ ಇರಲ್ಲ. ನೀನು ಆಟ ಆಡೋ ಲೆವೆಲಿಗೆ. ಅಯ್ಯೋ, ಆ್ಯಪಲ್ ಇದೆ, ಆ್ಯಪಲ್ ತಿನ್ಬೇಕು. ಯಾಕೆ? ಎಲ್ಲಿದೆ ಗೊತ್ತಾ ಆ್ಯಪಲ್ಲು? ಎಲ್ಲಿ ಹೋಗಿ ಕೆಳಗೆ. ಎಲ್ಲಿ? ಸ್ವೀಟ್ ಆ್ಯಪಲ್, ಆ್ಯಪಲ್ ಆ್ಯಪಲ್ ಕಚ್ಬಿಡ್ತೀನಿ. ಆಮೇಲೆ ಆಟ ಆಡೋಣ, ವಾಕ್ ಹೋಗೋಣ. ನಿನ್ನೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಬರಬೇಕಿತ್ತು ನಿನ್ನ. ಪ್ಲೀಸ್ ಒಂದು ಆಟ. ಓಕೆ. ಮೇಕಪ್ಸ್ ನಾ ಕಣ್ಬಿಡೆ, ಕಣ್ಣಿಗಲ್ಲ, ಲಿಪ್ಸ್ಟಿಕ್ ಇಲ್ಲಿ.
ನಾನು ಮೇಕಪ್ ಮಾಡಿಸ್ಕೊಳಲ್ಲ, ನಾನು ನಂಗೆ ಬೇಡ. ಬೇಡ ಅಟ್ಟ. ನೀನೇ ಮಾಡಿಸ್ಕೊಳೇ ಮಾಡ್ತೀನಿ. ನೀವು ನಾನೇ ನಿಂಗೆ ಮೇಕಪ್ ಮಾಡ್ತೀನಿ. ನಾನು ಮಾಡಿಸ್ಕೊಳಲ್ಲ. ಅವಳ ಜೊತೆ ಆಟಾಡಿ ಸಾಕಾಗಿ ಫಸ್ಟು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ಜೊತೆಗೆ ಪೀನಟ್ಸ್ ತೊಗೊಂಡೆ. ಹಾಗೆ ಊರಿಂದ ಹಾಲು ಮತ್ತು ಗೀಪು 2 ಕೊಟ್ಟು ಕಳಿಸಿದ್ರು. ಇನ್ನು ಗಿಂಡ್ ಮಾಡಲೇಬೇಕಲ್ಲ, ಬಂದು ಮತ್ತು ನಂದು ಹಾಟ್ ಫೇವ್ರೇಟ್ ಇದು. ಸೊ ರೆಡಿ ಆಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಹಂಗೆ ಟೇಸ್ಟ್ ಕೂಡ ಇದ್ದೇ ಇರುತ್ತೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ನಿಮ್ಮ ಮನೆಗಳಲ್ಲಿ ಹಸು ಕರು ಹಾಕಿದಾಗ. ಏಕೆಂದರೆ ಹೈ ಪ್ರೋಟೀನ್ ಇದೆ, ಹೆಲ್ತಿಗಂತೂ ಒಳ್ಳೆ ಬೆನಿಫಿಟ್ಸ್ ಇದೆ. ಕಂಪೇರ್ ಟು ನಾರ್ಮಲ್ ರೆಗ್ಯುಲರ್ ಮಿಲ್ಕ್ ನಾವೇನು ತೊಗೊಳ್ತೀವಿ ಅದಕ್ಕಿಂತ ಲೋ ಫ್ಯಾಟ್ ಇರುತ್ತೆ, ಹೈ ಪ್ರೋಟೀನು. ಜೊತೆಗೆ ವಿಟಮಿನ್ಸು, ಮಿನರಲ್ಸು ಆ್ಯಂಡ್ ಗ್ರೋತ್ ಫ್ಯಾಕ್ಟ್ರಿ ಇದು. ತುಂಬ ಅಂದರೆ ತುಂಬ ಹೆಲ್ತಿ, ಇಮ್ಯುನಿಟಿ ಬೂಸ್ಟರ್ ಕೂಡ. ಮಿಸ್ ಮಾಡಿಕೊಳ್ಳೇಬೇಡಿ, ನನ್ನ ಫೇವ್ರೇಟ್ ಕೂಡ. ಹಾಗೆ ಬಾಂಧು ಜೊತೆ ಸಂಜೆ ವಾಕಿಂಗ್ ಆಯಿತು. ಅವಳು ಸೈಕಲ್ ಮುಗಿಸಿ ನಾನು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಸಿಟ್ಟು ಮಾಡಿ ಕೊನೆಗೆ ಬರ್ತೀಯಾ ಇಲ್ವೋ ಅಂತ ಹೇಳಿದೆ. ಕೊನೆಗೆ ಬಂದಳು ಮನೆಗೆ. ಹಾಗೆ ಹೊರಗೆ ಹೋದರೆ ಮೇಡಮ್ ಅವರು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಅವಳಿಗೆ ಐಸ್ ಕ್ರೀಮ್ ಅಂತ ನಾನು ಯೋಗಟ್ ಕೊಡಿಸ್ತಾ ಇದ್ದೀನಿ. ಬಟ್ ಅವಳಿಗೆ ಗೊತ್ತು ಅದು ಐಸ್ ಕ್ರೀಮ್ ಅಲ್ಲ ಅಂತ. ನಮ್ಮಮ್ಮ ಇಷ್ಟಾರಕ್ಕೆ ಕೊಡಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಅವಳು ಅದನ್ನೇ ತೊಗೊಂಡು ಖುಷಿ ಪಡ್ತಾ ಇದ್ದಾಳೆ. ಅವಳು ಯಾವುದೋ ಒಂದು ಪ್ಯಾಕೆಟ್ ತೊಗೊಂಡ್ಳು, ಬಟ್ ಅದು ಆಲ್ರೆಡಿ ಊದ್ಕೊಂಡಿತ್ತು. ಸೊ ಮಮ್ಮ ಇದು ಆಲ್ರೆಡಿ ಸರಿ ಚೆನ್ನಾಗಿಲ್ಲ, ಕೆಟ್ಟೋಗಿದೆ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದೆ ಮ್ಯಾಂಗೋ ಫ್ಲೇವರ್ನೇ ತಗೋ ಅಂತ ಹೇಳಿ ಅದನ್ನೇ ತೊಗೊಂಡು ಹೊರಟ್ಲು. ಅದಾದಮೇಲೆ ಎಳ್ಳೀರು ಕುಡಿಲೇಬೇಕಲ್ಲ. ಒಂದು ಎಳ್ಳೀರು, ಅವಳಿಗೆ ಒಂದು ಎಳ್ಳೀರು, ನಂಗೊಂದು ಎಳ್ಳೀರು. ಆದರೆ ಎಳ್ಳೀರು ಮಾತ್ರ ನನಗೆ, ಒಳಗಿರೋ ಕಾಯಿ ಎಲ್ಲ ನನ್ನ ಮಗಳಿಗೋಸ್ಕರ. ಸೊ ಮನೆಗೆ ಬಂದು ಖಾರವಾಗಿ ಏನಾದ್ರು ತಿನ್ನಬೇಕು ಅನ್ನಿಸ್ತಾ, ಹಾಗಾಗಿ ಖಾರ ಚಟ್ನಿ ಮಾಡಿದೆ. ಅದಕ್ಕೆ ರೊಟ್ಟಿ ಮಾಡ್ಕೊಬೇಕು. ಇದ್ರ ಕಾಂಬಿನೇಷನ್ ರೊಟ್ಟಿ ಜೊತೆ ತಿಂದರೆ ಆಹಾ ಸಖತ್ತಾಗಿರುತ್ತೆ. ಸೊ ರೊಟ್ಟಿ, ಖಾರ ಚಟ್ನಿ, ತುಪ್ಪ, ಜೊತೆಗೆ ಎಗ್ ತೊಗೊಂಡಿದ್ದೀನಿ ನಾನು ರಾತ್ರಿ ಊಟಕ್ಕೆ. ಏನಂದರೆ ಈ ಹಣ್ಣನ್ನು ಮಧ್ಯರಾತ್ರಿ ಕೊಟ್ಟು ತಿಂತೀನಿ ನಾನು. 10:30 ಆಗಿತ್ತು, ಆದರೂ ನಾನು ಬಿಡದೆ ಊಟ ಎಲ್ಲ. ಆದ್ರೂ ಟೆಂಪ್ಟ್ ಆಗೋಗ್ಬಿಡುತ್ತೆ ಈ ಹಣ್ಣು ನೋಡಿದ ತಕ್ಷಣ. ತಿಂದು ಮಲಗಿದ್ದು. ಸೊ ಇವತ್ತಿಗೆ ನನ್ನ ವೀಡಿಯೋ ಮುಗೀತು. ನಾಳೆಯಿಂದ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಬಾಯ್, ಗುಡ್ ನೈಟ್.